ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ರಮ್ಯಾ ಕುಂದಾಪುರ. ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ಇಷ್ಟ ಆಗುವಂತಹ ಕ್ರಿಸ್ಪಿ ಹಾಗೂ ಟೇಸ್ಟಿ ಹಲಸಿನಕಾಯಿಯ ಚಿಪ್ಸ್ನ ಹೇಗೆ ಮನೆಯಲ್ಲಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಮಕ್ಕಳಿಗೂ ಸಹ ತುಂಬಾ ಇಷ್ಟವಾಗುವಂತಹ ಸ್ನ್ಯಾಕ್ಸು. ನೋಡಿ, ಮೊದಲಿಗೆ ನಾನೊಂದು ಎಳೆ ಹಲಸಿನಕಾಯಿನ ಬೆಳೆದಿದ್ದನ್ನು ತಗೊಂಡಿದ್ದೇನೆ. ಅಲ್ಲಿ ಹಲಸಿನಕಾಯಿನ 2 ಭಾಗ ಮಾಡ್ಕೊಳ್ಬೇಕು. ನೋಡಿ, ಭಾಗ ಎಲ್ಲ ಆದಮೇಲೆ ನಂತರ ಇನ್ನೊಂದು 2-3 ಭಾಗನ ಮಾಡ್ಕೊಳ್ತಾ ಇದ್ದೇನೆ. ಈ ರೀತಿ ನಾವು ಭಾಗ ಮಾಡ್ಕೊಂಡಿದ್ರಿಂದ ನಮಗೆ ಸೊಳೆ ತೆಗಿಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಸೊಳೆನೆಲ್ಲ ಫಸ್ಟಿಗೆ ಕ್ಲೀನ್ ಮಾಡಿ ತೆಗೆದುಕೊಳ್ಬೇಕು. ನೋಡಿ, ಇದೆಲ್ಲ ನಾನೀಗ ತೆಗೆದುಕೊಳ್ತಾ ಇದ್ದೇನೆ. ನೋಡಿ, ಇದೆಲ್ಲ ತೆಗೆದಾಗಿದೆ. ತೆಗೆದಾದ ನಂತರ ಒಂದೊಂದೇ ಸೊಳೆನ ಈ ಥರ ತೆಳುವಾಗಿ ಸ್ಲೈಸ್ ಥರ ಕಟ್ ಮಾಡ್ಕೊಳ್ಬೇಕು. ಕಟ್ಟೆಲ್ಲ ಮಾಡಿ ಆದಮೇಲೆ ಆನಂತರ ಒಂದು ಬಾಣಲೆಗೆ ಎಣ್ಣೆನ ಹಾಕಿ ಚೆನ್ನಾಗಿ ಬಿಸಿ ಆಗಲಿಕ್ಕೆ ಬಿಡಬೇಕು. ಎಣ್ಣೆನ ಚೆನ್ನಾಗಿ ಬಿಸಿಯೆಲ್ಲ ಆದಮೇಲೆ ಹಲಸಿನಕಾಯಿನ ಸ್ಲೈಸ್ನ ನಾವು ಹಾಕ್ಕೊಳ್ತಾ ಇದ್ದೇನೆ. ಚಿಪ್ಸು ಕರಿದ ಮೇಲೆ ಸ್ವಲ್ಪ ನಾವು ಅದ್ರ ಮೇಲೆ 1 ಟೇಬಲ್ ಸ್ಪೂನಷ್ಟು ಉಪ್ಪಿನ ನೀರನ್ನ ಹಾಕ್ಕೊಳ್ಬೇಕು. ಹಾಕಿ ಆದ ನಂತರ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಕರಿಬೇಕು. ಗೋಲ್ಡನ್ ಕಲರ್ ಬಂದಿದೆ. ಈಗ ಗೋಲ್ಡನ್ ಕಲರ್ ಆಗೋ ತನಕ ನಾನು ಫ್ರೈ ಮಾಡ್ಕೊಂಡಿದ್ದೇನೆ. ಆನಂತರ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಈಗ ರೆಡಿಯಾಗಿದೆ ಒಂದು ರುಚಿಕರವಾದಂತಹ ಹಲಸಿನಕಾಯಿ ಚಿಪ್ಸು. ತುಂಬಾ ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು. ಒಮ್ಮೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮುಂದಿನ ರೆಸಿಪಿಗೋಸ್ಕರ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.